ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಎಲ್ಲ ಪತ್ರಿಕಾ ಮಾಧ್ಯಮದ ಅಣ್ಣ ತಮ್ಮಂದರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಭಾಳ ಮನಸ್ಸಿಗೆ ನೋವು ಮಾಡಿಕೊಂಡು ಮಾಡ್ತಾಯಿದ್ದೀನಿ, ಏನೂ ಇಲ್ಲ. ಈಗ ಏನಾಗಿದೆ ಅಂದರೆ ಟೋಟಲ್ಲು ನಮ್ಮ ಬಳ್ಳಾರಿ ನಗರದಲ್ಲಿ ಇರುವಂಥ ನಾಗರಿಕರು ಟೆನ್ಷನ್ನಲ್ಲಿದ್ದಾರೆ. ಅಂದರೆ ಇದು ಕರೋನಾ ಸೋಂಕು ಹೇಗಾಗ್ತಾ ಇದೆ ಬಳ್ಳಾರಿಯಲ್ಲಿ ಅಂತಂದರೆ ದಿನಾಭಿವೃದ್ಧಿ ಆಗಿ ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಅಂದರೆ ಭಯದ ವಾತಾವರಣ ಸೃಷ್ಟಿ ಮಾಡುತ್ತಿದೆ. ಹಾಗಾಗಿ ಈ ಭಯದ ವಾತಾವರಣದಲ್ಲಿ ಕೂಡ ಏನು ಒಂದು ಕಡೆ ನೋಡಿದ್ರೆ ಜಾಸ್ತಿ ಆಗ್ತಾಯಿದೆ, ಇನ್ನೊಂದು ಕಡೆ ಬೆಡ್ಸ್ ಇಲ್ಲ, ಇನ್ನೊಂದು ಕಡೆ ಆಕ್ಸಿಜನ್ ಇಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ವೆಂಟಿಲೇಟರ್ಸ್ ಇಲ್ಲ ಅಂತ ಹೇಳ್ತಾರೆ. ಒಂದು ಕಡೆ ಅಂದರೆ ಟೆಸ್ಟ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಟೆಸ್ಟ್ಗಳು ಜಾಸ್ತಿ ಮಾಡೋದ್ರಲ್ಲಿ ಜಾಸ್ತಿ ಪಾಸಿಟಿವ್ ಬರ್ತಾಯಿದೆ. ಆ ಪಾಸಿಟಿವ್ ಬಂದವರಿಗೆ ಮನೆಯಲ್ಲಿ ಕ್ವಾರಂಟೈನ್ ಅಂತ, ಕೆಲವೊಬ್ಬರನ್ನ ಐಸೋಲೇಷನ್ ಅಂತ ಹೇಳ್ತಾರೆ, ಕೆಲವೊಬ್ಬರನ್ನ ಈ ಥರ ಹೇಳ್ತಾರೆ. ಬಟ್ ಆದರೂ ಕೂಡ ಮನೆಯಲ್ಲಿರುವಂಥ ಐಸೋಲೇಷನ್ ಪೇಷಂಟ್ಸ್ಗೆ ಸರಿಯಾದಂಥ ಒಂದು ಇದನ್ನು ಡಾಕ್ಟರ್ಸು ಅವ್ರಿಗೇನು ಔಷಧಿಗಳು ಕೊಡಬೇಕು ಅದು ಕೂಡ ಸರಿಗೆ ಆಗ್ತಾಯಿಲ್ಲ ಅಂಥೇಳಿ ಪಬ್ಲಿಕ್ಕಲ್ಲಿ ಅವರು ಮನೋಭಾವವನ್ನು ನನ್ನ ಹತ್ರ ವ್ಯಕ್ತ ಮಾಡ್ತಾಯಿದ್ದಾರೆ. ಹೀಗಾಗಿ ಈ ಒಂದು ಪರಿಸ್ಥಿತಿಯಲ್ಲಿ ನಾನು ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನಾಗಿರ್ಬೋದು, ಎಲ್ಲರನ್ನ ರಿಕ್ವೆಸ್ಟ್ ಮಾಡೋದು ಏನಂತಂದರೆ, ಜಿಂದಾಲ್ ಅಂತ ದೊಡ್ಡ ಸಂಸ್ಥೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇದೆ. ನಮ್ಮ ನೆಲ, ನಮ್ಮ ಜಲ, ನಮ್ಮ ಮೈನ್ಸು ಎಲ್ಲ ಯೂಸ್ ಮಾಡಿಕೊಂಡು ಫ್ಯಾಕ್ಟ್ರಿ ಒಳ್ಳೆಯ ರೀತಿಯಲ್ಲಿ ರನ್ ಆಗ್ತಾಯಿದೆ, ಒಳ್ಳೆಯ ಲಾಭಗಳನ್ನ ಗಳಿಸ್ತಾ ಇದೆ. ಆದರೆ ಅವರಿಂದ ನಮಗೆ ಅಟ್ಲೀಸ್ಟ್ 1,000 ಬೆಡ್, ಒಂದು ಯಾವುದನ್ನ ಒಂದು ಸ್ಟೇಡಿಯಮನ್ನೇ ಆಗಿರ್ಬೋದು, ಕೆಲವೊಂದು ಕಲ್ಯಾಣ ಮಂಟಪಗಳು, ದೊಡ್ಡ ದೊಡ್ಡ ಕಲ್ಯಾಣ ಮಂಟಪಗಳಿದ್ದಾವೆ, ಅಲ್ಲೇ ಆಗಲಿ ಅವರು ಮಾಡಿಕೊಟ್ರೆ ನಮ್ಮ ನಾಗರಿಕರು ಕೂಡ ಇರೋ ಟೆನ್ಷನ್ ಕಡಿಮೆ ಆಗುತ್ತೆ ಅಂಥೇಳಿ ನನ್ನ ಒಂದು ಭಾವನೆ. ಹಾಗಾಗಿ ಅದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆಮೇಲೆ ಬಹಳ ಮಂದಿ ಮೈನ್ ಓನರ್ಗಳಿದ್ದಾರೆ, ಬೆಡ್ಡೋಟದವರಿದ್ದಾರೆ, ಬೇರೆ ಬೇರೆ ಮೈನ್ ಓನರ್ಸ್ ಇದ್ದಾರೆ, ಸ್ಮೈರ್ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಅವ್ರನ್ನ ನಾವು ಜಿಲ್ಲಾಡಳಿತ ವತಿಯಿಂದ ಎಲ್ಲ ಪ್ರತಿಯೊಬ್ಬರು ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ರೆ, ಸ್ವಲ್ಪ ನಮಗೆ ಇದರಲ್ಲಿದ್ದೀವಿ, ಕಷ್ಟದಲ್ಲಿದ್ದೀವಿ, ಕರೋನಾ ಪೇಷಂಟ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, ನಿಮ್ಮಿಂದ ಕೂಡ ಏನೋ ಸಹಾಯ ಮಾಡಿರಿ, ಕೆಲವೊಂದು ಬೆಡ್ಸ್ನ ನೀವೇ ಕ್ರಿಯೇಟ್ ಮಾಡಿ ಕೊಡ್ರಿ ನಮಗೆ ಅಂತಂದರೆ, ಈಗ ಬೆಂಗಳೂರಲ್ಲಿ 10,000 ಬೆಡ್ಸ್ನ ಹೆಂಗೆ ಇದು ಮಾಡಿದ್ದಾರೋ ಅದೇ ಥರ ಬಳ್ಳಾರಿಯಲ್ಲಿ ಕೂಡ ಒಂದು 2,000-3,000 ಬೆಡ್ಸ್ ಆದರೂ ಕೂಡ ನಮ್ಮ ಒಂದು ಬಳ್ಳಾರಿ ನಗರದಲ್ಲಾಗಿರ್ಬೋದು, ಜಿಲ್ಲೆಯಲ್ಲಿ ಆಗಿರ್ಬೋದು, ಏನು ಜಾಸ್ತಿ ಆಗ್ತಾ ಇದೆಯೋ ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಒಂದು ಅವಕಾಶ ಆಗುತ್ತೆ ಅಂಥೇಳಿ ಒಂದು ಉದ್ದೇಶದಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಮತ್ತು ಈ ಒಂದು ಡ್ರಗ್ಸ್ ಏನಿದೆ, ಆ ಡ್ರಗ್ಸು ಎಲ್ಲ ಕಡೆ ಅವೈಲಬಿಲಿಟಿ ಇರಬೇಕು. ಗೌರ್ಮೆಂಟ್ ಒಂದೇ ಕೊಡ್ತದೆ ಅಂತಂದರೆ, ನೀವು ಗೌರ್ಮೆಂಟ್ ಅವರು ಆ ಪೇಷಂಟ್ ಮನೆಗೆ ಹೋಗಿ ತಲುಪಿಸೋರೊಳಗೆ ಪೇಷಂಟ್ಗಳು ಕೆಲವೊಬ್ರು ಇದಾಗ್ತಾಯಿದ್ದಾರೆ. ಹಾಗಾಗಿ ಅದನ್ನು ಅಟ್ಲೀಸ್ಟ್ ಎಲ್ಲ ಮೆಡಿಕಲ್ ಶಾಪ್ಸ್ನಲ್ಲಿ ಅವೈಲಬಿಲಿಟಿ ಮಾಡಿದ್ರೆ ಎಲ್ಲರೂ ಪ್ರತಿಯೊಬ್ಬರಿಗೂ ಸಿಕ್ಕರೆ ಅವ್ರು ತೊಗೊಂಡು ಅವರೇ ಅವ್ರ ಆರೋಗ್ಯನ ಅವರು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಈಸಿ. ಡ್ರಗ್ಸ್ ಇದೆ, ಕೆಲವೊಂದಿಲ್ಲ ಇರಬೇಕು. ಅವರು ಏನು ಹೇಳ್ತಾ ಇದ್ದಾರೆ, ಮೆಡಿಕಲ್ ಶಾಪ್ ಅವರು ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಮಾತ್ರ ಕೊಡ್ತೀವಿ, ಇಲ್ಲಾಂದರೆ ಕೊಡಲ್ಲ ಅಂತೇಳಿ ಹೇಳ್ತಾರೆ. ಹಿಂಗೆಲ್ಲ ಕೆಲವೊಂದು ಇದ್ದಾವೆ. ಅದು ಕೂಡ ಕೊಡ್ತಾ ಇದೆ, ಭಯ ಬೀಳ್ತಾ ಇದ್ದಾರೆ. ಅದೊಂದು ಇದೆನಾ ಅದು. ಆಮೇಲೆ ನಿನ್ನೆ ಮನಸ್ಸಿಗೆ ನೋವಾಗಿದ್ದೊಂದು ಇನ್ಸಿಡೆಂಟು ಅಂತಂದರೆ, ಓಂಕಾರೇಶ್ವರಿ ಅಂಥೇಳಿ ಆ ಲೇಡಿ, ಅವ್ರಿಗೆ ಆ್ಯಕ್ಚುಲಿ ತಾಯಿ ಇಲ್ಲ. ಚಿಕ್ಕ ಮಗು ಇದ್ದಾಗ 15 ದಿನನೋ 1 ತಿಂಗಳಿದ್ದಾಗ ತಾಯಿ ತೀರ್ಕೊಂಡು ಹೋಗಿದ್ರು. ಅವರು ನಮ್ಮ LICಯಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾಯಿದ್ದ, ಚಂದ್ರಶೇಖರ್ ಅಂತೇಳಿ, ಮಾವ ಅಂತ ಕರಿತಾ ಇದ್ದೀವಿ. ಅವನು ಕೂಡ ಅಳಿಯ ಅಂತೇಳಿ ಭಾಳ ಪ್ರೀತಿಯಿಂದ ಇದ್ದೀವಿ. ರೀಸೆಂಟ್ಲಿ 1.5 ಇಯರ್ ಬ್ಯಾಕ್ ಮದುವೆ ಮಾಡಿದ್ಮೇಲೆ ಎಲ್ಲರೂ ನಾವೆಲ್ಲ ಸಹಾಯ ಮಾಡಿ, ಆತ ರಿಟೈರ್ಡ್ ಆಗಿದ್ದ ಅಂತ ಮದುವೆ ಮಾಡುವ ಸ್ಥಿತಿಯಲ್ಲಿದ್ದಿಲ್ಲ. ನಾವೆಲ್ಲರೂ ಸಹಾಯ ಮಾಡಿ ಆ ಹುಡುಗಿಗೆ ಮದುವೆ ಮಾಡಿ ಆ ಹುಡುಗಿಗೆ 15 ಡೇಸು 20 ಡೇಸ್ ಬ್ಯಾಕು ಡೆಲಿವರಿ ಆಗಿದೆ. ಒಂದು ಹೆಣ್ಮಗು ಆಗಿದೆ. 3-4 ದಿನದ ಕೆಳಗೆ ನನಗೆ ಫೋನ್ ಮಾಡಿದ್ರು, ಹಿಂಗೆ ಜ್ವರ ಬರ್ತಾಯಿದೆ, ಏನು ಮಾಡೋದು ಮಗಳಿಗೆ ಅಂತ ಅಂದ ಮಾಮ. ನಾನು ಇಲ್ಲ ಮಾಮ, ನೀನು OPD ಕರ್ಕೊಂಡು ಹೋಗು ಅಂತ ಹೇಳಿದೆ. OPD ಕರ್ಕೊಂಡು ಹೋದರೆ ಆ ಜ್ವರ ಅದೆಲ್ಲ ಏನೇನೋ ಮಾಡಿದ್ರು, ಟೆಸ್ಟ್ ಮಾಡಿದ್ರು, ಮತ್ತು ಎಲ್ಲ ಇದಾಯಿತು. 2 ಡೇಸ್ 3 ಡೇಸಿಂದ ನಾನು ಓಡ್ಕೊತಾ ಇದ್ದೀನಿ. ಅಟ್ಲೀಸ್ಟು ಆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಸೇರಿಸ್ರಪ್ಪ,
ಆ ಹುಡುಗಿ ಬದುಕ್ತಾಳೆ, ಆ ಹುಡುಗಿಗೆ ತಾಯಿ ಇಲ್ಲ, ಲಾಸ್ಟಿಗೆ ಆಕಿ ಅರ್ಧಂತ ಮಗಳಿಗೂ ಕೂಡ ತಾಯಿ ಇಲ್ದಂಗೆ ಮಾಡಬೇಡ್ರಿ ಅಂತ ರಿಕ್ವೆಸ್ಟ್ ಮಾಡಿದೆ. ಆದರೂ ಕೂಡ ನಿನ್ನೆ ಸಂಜೆ ಆ ಹುಡುಗಿ ಕೂಡ ಪ್ರಾಣತ್ಯಾಗ ಮಾಡಿದ್ರು. ಹಾಂ, ಒ ಪಿ ಡಿಯಲ್ಲಿ ನೋಡಿ, ಜನರ ಅಭಿಪ್ರಾಯ ಏನಿದೆ ಅಂತಂದರೆ ಒ ಪಿ ಡಿಗೆ ಹೋದ್ರೆ ಸಾಯ್ತೀವಿ. ಹಾಂ, ಕರೋನಾದು ಅದು ಯಾವುದು ಇನ್ನೂ ರಿಪೋರ್ಟ್ ಕೂಡ ಅದೇನು ಬಂದಿಲ್ಲ ಅಂತ ಹೇಳ್ತಾರೆ. ರಿಪೋರ್ಟು ತಗೊಳ್ಳೋದಕ್ಕೆ ಒಂದು ದಿವಸ ಈಗ ನೀವು ಟೆಸ್ಟ್ ಮಾಡಿದ್ರೆ 9 ದಿನ, 10 ದಿನ, 14 ದಿನ ಜ್ವರ ಅಂತ ಹೋಗಿ ಸಿಂಪ್ಟಮ್ಯಾಟಿಕ್ ಅಂತೇಳಿ ಹೋದರು. ಅಲ್ಲಿ ಕೂಡ ಅದು ಇದಾಯಿತು. ಏಜ್ ಎಷ್ಟು 23 ಒಳಗೆ ಇರ್ತವೆ ಎಲ್ಲ. ಸುಧಾಕರ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಬಂದು ವಿಸಿಟ್ ಮಾಡಿದ್ರು. ಆನಂದ್ ಸಿಂಗ್ ಅವರು ಇದ್ದರು, ಇಬ್ಬರು ಎಲ್ಲರೂ ಹೋಗಿ ಅಲ್ಲಿ ವಿಸಿಟ್ ಮಾಡಿದ್ರು. ಆವತ್ತು ಕೆಲವೊಬ್ಬರು ಪಬ್ಲಿಕ್ಕು ಮತ್ತು ಬೇರೆಯವರು ಕೂಡ ನಮಗೆಲ್ಲ ಏನು ಕೊಟ್ಟರು ಇನ್ಫಾರ್ಮೇಷನ್ನು. ಸೀನಿಯರ್ ಡಾಕ್ಟರ್ಸು, ದೊಡ್ಡ ಡಾಕ್ಟರ್ಸ್ ಯಾರೂ ಅಲ್ಲಿಗೆ ಹೋಗ್ತಾ ಇಲ್ಲ ಪೇಷಂಟ್ಸ್ ಹತ್ರ. ಬೇರೆ ಯಾರೋ PGಗಳನ್ನ, MBBS ಮಾಡೋರನ್ನ, ಹೌಸ್ ಸರ್ಜನ್ಸನ್ನ ಕಳಿಸ್ತಾ ಇದ್ದಾರೆ. ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಅಟ್ಲೀಸ್ಟು 50% ಬೆಡ್ಸ್ನ ಕೋವಿಡ್ ಪೇಷಂಟ್ಸ್ ಸಲುವಾಗಿ ಮೀಸಲಾಗಿಟ್ಟರೆ ಸ್ವಲ್ಪ ಸುಧಾರಣೆ ಆಗುತ್ತೆ ಅಂತೇಳಿ ಒಂದು ಭಾವನೆಯಿಂದ ನಾನು ಹೇಳ್ತಾ ಇದ್ದೀನಿ. ಅದು ಪಬ್ಲಿಕ್ ಒಪಿನಿಯನ್ ಹೇಳ್ತಾ ಇರೋದು. ಅವ್ರ ಹಾಸ್ಪಿಟಲ್ಸ್ನಲ್ಲೇ 50% ಕೋವಿಡ್ಗೆ ಸಪ್ರೇಟಾಗಿ ಮೀಸಲಾಗಿಟ್ಟರೆ ಅಟ್ಲೀಸ್ಟ್ ಪೇಷಂಟ್ಸ್ಗೆ ಸ್ವಲ್ಪ ಧೈರ್ಯ ಬರುತ್ತೆ ಅಂತೇಳಿ ನನ್ನ ಒಂದು ಭಾವನೆ. ಹಂಗಾಗಿ ನಿಮ್ಗೆ ಈಗಾಗಲೇ ಹೇಳಿದೆ, ನನ್ನ ಡ್ಯೂಟಿ ಕಂಪ್ಲೀಟ್ ಬೆಳಗ್ಗೆ ಇದ್ದರೆ ನಿನ್ನೆ ರಾತ್ರಿ ಒಬ್ಬ ITIನಲ್ಲಿ ವೆಂಕಟೇಶ್ ಅಂತೇಳಿ ಕೆಲಸ ಮಾಡ್ತಾನೆ. 11:33ಗೆ ನನಗೆ ಫೋನ್ ಮಾಡ್ದೆ. 11:34ಗೆ ನಾನು ಡಾಕ್ಟರ್ ಬಸರೆಡ್ಡಿಗೆ ಫೋನ್ ಮಾಡಿದೆ. ಅವರು ಹೇಳ್ತಾರೆ ವೆಂಟಿಲೇಟ್ರಲ್ಲಿ ಖಾಲಿ ಇಲ್ಲ, ವೆಂಟಿಲೇಟ್ರಲ್ಲಿ ಖಾಲಿ ಆದರೆ ಮಾತ್ರ ಅವ್ರನ್ನ ನಾನು ಶಿಫ್ಟ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ, ಇಲ್ಲಾಂದರೆ ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ರು. ಅವರು ಕೂಡ ಏನು ಸೀರಿಯಸ್ ಇದ್ದಾರೋ ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ಆ ಮಟ್ಟಕ್ಕೆ ಅದಿದೆ. ಮತ್ತು ಅವ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ ವೆಂಟಿಲೇಟರ್ ಖಾಲಿ ಇಲ್ಲ ಅಂತೆ, ಹಂಗಾಗಿ ಖಾಲಿ ಆದಮೇಲೆ ಅಲ್ಲಿಗೆ ಕಳಿಸ್ತಾರಂತಪ್ಪ ಅಂತೇಳಿ 11:36ಕ್ಕೆ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳಿಬಿಟ್ಟೆ. ಈ ಥರ ಅಂದರೆ ರಾತ್ರಿ ಕೂಡ ಫೋನ್ ಆಫ್ ಮಾಡಲಿಕ್ಕೆ ನಮಗೆ ಆಗ್ತಾಯಿಲ್ಲ. ಯಾಕಂದರೆ ಕಂಪಲ್ಸರಿ ಡೇ ಆ್ಯಂಡ್ ನೈಟು ಫೋನು ಆನ್ನಲ್ಲೇ ಇರಬೇಕು. ರಾತ್ರಿ ಯಾವಾಗ ಫೋನ್ಗಳು ಬರ್ತವೆ, ಕೆಲವೊಂದು 1:30-2 ಗಂಟೆಗೆ ಫೋನ್ ಮಾಡಿದ್ರು. ಹನುಮಂತು ಅಂತೇಳಿ ಒಬ್ಬರು, ನಮ್ಮ ಸಿಸ್ಟರ್ಗೆ ಭಾಳ ಸೀರಿಯಸ್ ಇದೆ ಸರ್ ಅಂತಂದರೆ ಬೆಂಗಳೂರು ಕರ್ಕೊಂಡೋಗ್ಬಿಡ್ತಾಯಿದ್ವಿ ನಾವು, ಇಲ್ಲಿ ನಮಗೆ OPD ಗ್ಯಾರಂಟಿ ಇಲ್ಲ ಸರ್ ಅಂತ ಅಂದರು. ಆಯ್ತಪ್ಪ, ನೀವು ಹೆಂಗನ ಮಾಡಿರಿ, ನೀವು ಜಲ್ದಿನ ಹೋಗ್ರಿ ಅಂತೇಳಿ ಆ ವೆಂಟಿಲೇಟರ್ ಇರೋ ಒಂದು ಇದನ್ನು ಆಂಬ್ಯುಲೆನ್ಸ್ನ ಅರೇಂಜ್ ಮಾಡಿ ಕಳಿಸಿದ್ವಿ. ಅವರಲ್ಲಿ ಅಲ್ಲ, ವೆಂಟಿಲೇಟರ್ಗಳು ಆಲ್ಮೋಸ್ಟ್ ಒಂದು 100 ಇದ್ದಾವಂತೇಳಿ. ಈಗ ಮೊನ್ನೆ ಒಂದೇನಾಯಿತು, ಸೀರಿಯಸ್ ಆಗಿ ತೊಗೊಂಡು ಅಶ್ವತ್ಥಾನಂದ ಗೌಡ್ರು DCM ಅವ್ರಿಗೆ ಮತ್ತು ಶ್ರೀರಾಮ್ಲು ಅವ್ರಿಗೆ ಇಬ್ಬರಿಗೂ ಸೀರಿಯಸ್ ಆಗಿ ನಾನು ಮಾತಾಡಿದ ಮೇಲೆ 33 ಕಳಿಸ್ತಾ ಇದ್ದೀವಿ ಅಂತಂದರು. ಈ 56 ಜೊತೆಗೆ ಅದು 33 ಆ್ಯಡ್ ಆಗಿದೆ ಅಂತ ಅನಿಸ್ತದೆ. ಅದನ್ನು ಇಮಿಡಿಯೇಟ್ಲಿ ಇನ್ಸ್ಟಾಲ್ ಮಾಡಿ ಅದನ್ನು ಇದು ಮಾಡಬೇಕಾಗುತ್ತೆ. ಹಂಗಾಗಿ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು 27 ಏನೋ ಬರ್ತವೆ ಅಂತೇಳಿ ಹೇಳಿದರು. ಅಲ್ಲಿ ಅವು ಬಂದು ಕೂಡ ಅವು ಇನ್ಸ್ಟಾಲ್ ಆದರೆ ಹೌದು, ಅದನ್ನು ಸ್ವಲ್ಪ ಬೇಗ ಇನ್ಸ್ಟಾಲ್ ಮಾಡಿಬಿಟ್ರೆ ಸ್ವಲ್ಪ ಪೇಷಂಟ್ಸ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಭಾವನೆ. ಹೈ ಫ್ಲೋ ಆಕ್ಸಿಜನ್ನ ಕೂಡ ಶ್ರೀರಾಮ್ಲು ಅವರು 10 ಕಳಿಸಿದ್ದಾರೆ. ವಿಮ್ಸ್ನವರು ಒಂದು 50 ಇನ್ನೂ ಬೇಕು ಅಂತ ಹೇಳಿದರು. 50 ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ, 50 ಕೂಡ ಕಳಿಸ್ಬೇಕು. ಸ್ವಲ್ಪ ಡಿಪಾರ್ಟ್ಮೆಂಟ್ ಇದೆ, ಬಂದಿದ್ದಾವೆ, ಆಲ್ರೆಡಿ ಬಂದಿದ್ದಾವೆ. 33 ಬಂದಿದ್ದಾವೆ, ತಗೋಬೇಕು. ಆ 33 ಸೇರಿ ಇಲ್ಲ. ಈಗ ಟ್ರಾಮಾ ಸೆಂಟ್ರಲ್ಲಿ 18 ಇದ್ದಾವೆ ಆಲ್ರೆಡಿ. ಮತ್ತು ಇದರೆಲ್ಲ ಸ್ವಲ್ಪ ಒಂದು 38 ಇದ್ವು, 56. ಇಲ್ಲಿ 33 ಈಗ ಎಕ್ಸ್ಟ್ರಾ ಬಂದಾವೆ, ಅದನ್ನು ಸೇರಿಸಿದ್ರೆ ಒಳ್ಳೆಯದು. ಇನ್ನು ಮುಂದೆ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ನಾನು ಇದು ಮಾಡ್ತೀನಿ. ಅಟ್ಲೀಸ್ಟ್ ನನಗೆ ತಿಳಿದಷ್ಟು ಮಟ್ಟಿಗೆ ಇದು ಸ್ಪ್ರೆಡ್ ಆಗೋದು ಭಾಳ ಫಾಸ್ಟಾಗಿ ಆಗ್ತಾಯಿದೆ. ಅಟ್ಲೀಸ್ಟು ಜಿಲ್ಲೆಯನ್ನು ಒಂದು 15 ದಿನ 2 ವೀಕ್ಸ್ ಅಟ್ಲೀಸ್ಟ್ ಲಾಕ್ಡೌನ್ ಮಾಡಿ, ಲಾಕ್ಡೌನ್ ಮಾಡೋ ಟೈಮ್ನಲ್ಲಿ ಏನು ನಮ್ಮ ಬಡವರು ಇದ್ದಾರೋ ಅವ್ರಿಗೆ ಅಟ್ಲೀಸ್ಟು ಒಂದು ಇದು ಮಾಡಬೇಕಲ್ಲ ಅಂತ, ರೇಷನ್ ಮುಡಿಸ್ಬಿಟ್ರೆ ಅವರು ಹೊರಗಡೆ ಬರೋಲ್ಲ. ಅಟ್ಲೀಸ್ಟು ಅಂಗನೈನನ್ನು ಸ್ವಲ್ಪ ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ ಅಂತ ಒಂದು ಭಾವನೆ ಇದೆ. ಸಂಪೂರ್ಣ ಲಾಕ್ಡೌನ್, ಸಂಪೂರ್ಣ ಘೋಷಣೆ ಮಾಡಿ 14 ದಿನಕ್ಕೆ 2 ವೀಕ್ಸ್ಗೆ ಏನು ಬೇಕೋ ರೇಷನ್ನು, ವೆಜಿಟೇಬಲ್ಸು ಎಲ್ಲ ತೊಗೊಂಡು ಅನ್ನ ಸಾರು ತಿಂದು ಕೂಡ ಬದುಕ್ಬೋದು, ಏನು ತೊಂದರೆ ಇಲ್ಲ. ವೆಜಿಟೇಬಲ್ಸೇ ಬೇಕಂತೇನಿಲ್ಲ. 2 ವೀಕ್ಸ್ ಕಂಪ್ಲೀಟ್ ಶಟ್ ಡೌನ್ ಅಂದರೆ ಕಂಪ್ಲೀಟ್ ಮಾಡಿದ್ರೆ, ಸೀಲ್ ಡೌನ್ ಮಾಡಿದ್ರೆ ಅಟ್ಲೀಸ್ಟ್ ಇನ್ನೂ ಕಡಿಮೆ ಆಗ್ಬೋದೇನೋ ಅಂತೇಳಿ ಒಂದು ಭಾವನೆ ಇದೆ. ಸರ್, ಬೇರೆ ಜಿಲ್ಲೆಗಳಿಗೆ ಕಂಪ್ಯಾರಿಸನ್ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಸ್ಪ್ರೆಡ್ ಆಗ್ತಾ ಇರೋದು ನೋಡಿದ್ರೆ ಯಾವ ಜಿಲ್ಲೆಯಲ್ಲಿ ಕೂಡ ಈ ಮಟ್ಟಕ್ಕೆ ಸ್ಪ್ರೆಡ್ ಆಗ್ತಾ ಇದೆ. ಬೆಂಗಳೂರು ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ನಾವೇ ನಂಬರ್ 1. ಆಮೇಲೆ ಬೆಡ್ಸ್ ಅವೈಲೇಬಿಲಿಟಿ ಇನ್ಫಾರ್ಮೇಷನ್ನು
ಯಾರಿಗೂ ಇಲ್ಲ. ಎಲ್ಲಿ ಯಾವ ಬೆಡ್ ಇದೆ, ಎಷ್ಟು ಖಾಲಿ ಇದೆ, ಒ ಪಿ ಡಿಯಲ್ಲಿ ಎಷ್ಟು ಖಾಲಿ ಇದ್ದಾವೆ, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಎಷ್ಟು ಖಾಲಿ ಇದ್ದಾವೆ, ಇಲ್ಲ ಸಾರ್ವಜನಿಕರಿಗೆ ತಿಳಿಯೋ ಥರ ಒಂದು ಬೋರ್ಡನ್ನು ಹಾಕ್ಬಿಟ್ರೆ ಹೊರಗಡೆ. ಸಂಪೂರ್ಣ ಅಂದರೆ ಅದು ಹೈಡ್ ಮಾಡ್ತಾ ಇದ್ದಾರೆ ಇನ್ಫಾರ್ಮೇಷನ್ ಅಂತೇಳಿ ಗೊತ್ತಾಗ್ತಾ ಇದೆ. ಈಗ ನೋಡಿ, ಇದು ಕರೋನಾ ಅಂತೇಳಿ ಯಾರೂ ಬರಲ್ಲ. ಕೆಲವೊಬ್ಬರು ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಕೆಲವೊಬ್ಬರಿಗೆ ಲಂಗ್ಸು, ಕೆಲವೊಬ್ಬರಿಗೆ ಕಿಡ್ನಿ ಇರುತ್ತೆ. ಈ ಸಮಸ್ಯೆಗಳಿದ್ದ ಪೇಷಂಟು ಅಲ್ಲಿ ಹೋಗಿ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತಂದ್ರೆ ಕೂಡ ಅವ್ರನ್ನ ಇಲ್ಲ ಟೆಸ್ಟ್ ಮಾಡಿ ರಿಪೋರ್ಟ್ ಬಂದ ಮೇಲೆ ಅಡ್ಮಿಟ್ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ನಾನೇನು ಹೇಳ್ತೀನಿ, PPT ಕಿಟ್ ಹಾಕ್ಕೊಂಡು ಬೇಕಂದ್ರೆ ಅವ್ರನ್ನ ನೀವು ನೋಡಿ, ಏನು ತಪ್ಪೇನಿದೆ ಆ ಪೇಷಂಟು. ಕೆಲವೊಬ್ಬರು ಹಾರ್ಟ್ ಅಟ್ಯಾಕ್ ಬಂದವರು ಒಬ್ಬ ಪೇಷಂಟು 4 ಹಾಸ್ಪಿಟಲ್ಸ್ ಬಳ್ಳಾರಿಯಲ್ಲೇ ತಿರುಗಿ ಲಾಸ್ಟ್ಗೆ ಡೆತ್ ಆಗಿ ಇಲ್ಲಿಂದ ತೊಗೊಂಡೋಗ್ಬಿಟ್ರು ಅವ್ರನ್ನ ಖಾಸಗಿ ಆಸ್ಪತ್ರೆಗಳು. ಒಬ್ಬರು ತೊಗೊಳ್ಳಿಲ್ಲ ಅವ್ರನ್ನ. ಹಾಂ, ಅದು ನೆಗೆಟಿವ್ ರಿಪೋರ್ಟ್ ಬರೋದು ಯಾವಾಗ? ರಿಪೋರ್ಟ್ಗಳು ಲೇಟ್ ಆಗ್ತಾ ಇದ್ದಾವೆ, ಅದನ್ನು ನಾವು ಎಲ್ಲ ಇದು ಮಾಡಬೇಕು. ಈ ಥರ ಆಗ್ತಾಯಿದೆ ಗುರುಗಳೇ. ಆಮೇಲೆ ನಾನು ನಿನ್ನೆ ಗುಲ್ಬರ್ಗಾಗೆ ಹೋಗಿದ್ದೆ, ಮೊನ್ನೆ ಬೆಂಗಳೂರಿಗೆ ಹೋದೆ. ಅಲ್ಲಿ ಕೆಲವೊಬ್ಬರು ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಬೇರೆ ಏನೇನೋ ಇದ್ದರೆ ಎಕ್ವಿಪ್ಮೆಂಟ್ಸ್ ನಮ್ಗೆ ಕಳಿಸಿ, ಮೆಡಿಸಿನ್ ಸ್ವಲ್ಪ ಬೇಗ ಕಳಿಸಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಬಂದೆ. ಮತ್ತು ನಿನ್ನೆ ಗುಲ್ಬರ್ಗ ಹೋದೆ, ಬೆಳಗ್ಗೆ ಹೋಗಿ ಮತ್ತೆ ರಾತ್ರಿ ವಾಪಸ್ ಬಂದೆ. ಅಲ್ಲಿ 2 ವೆಂಟಿಲೇಟರ್ಸ್ ಇರೋ ಒಂದು ಆಂಬ್ಯುಲೆನ್ಸ್ಗಳನ್ನ ಕೊಡ್ತೀವಿ ಅಂತೇಳಿ ನಮ್ಮ ರೀಜನಲ್ ಕಮಿಷನರ್ ಪ್ರಸಾದ್ ಸಾರು ನನಗೆ ಮತ್ತು ನಮ್ಮ ಅಧ್ಯಕ್ಷರಾದಂಥ ಅಪ್ಪುಗೌಡ ಪಾಟೀಲ್ ರೇವೂರು ಅವರು ಕೂಡ ಹೇಳಿದ್ದಾರೆ. 2 ವೆಂಟಿಲೇಟರ್ಸ್ ಕಾರ್ಪೊರೇಷನ್ ಲಿಮಿಟಲ್ಲಿ ಇದ್ದೀರಿ, ನೀವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ವೆಂಟಿಲೇಟರ್ ಆಂಬುಲೆನ್ಸ್ ಅಂದರೆ ಫುಲ್ ಎಕ್ವಿಪ್ಡ್ ಆಂಬುಲೆನ್ಸ್. ಇಲ್ಲ 100% ಬರುತ್ತೆ ಸರ್, ತೊಗೊಂಡಿದ್ದಾರಂತೆ. ಒಂದು 1 ವೀಕ್ ಆರ್ 2 ವೀಕ್ಸಲ್ಲಿ ಬರ್ತದೆ. 2 ಬರ್ತಾರೆ. ಬಳ್ಳಾರಿ ಮಹಾನಗರ ಪಾಲಿಕೆ ಆಗಿರೋ ಕಾರಣ ಹಾಗಾಗಿ. ಆಮೇಲೆ ಈ ಒಂದು DMF ಫಂಡನ್ನ ಯೂಸ್ ಮಾಡಿಕೊಂಡು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಏನು ನನ್ನ ಸಹೋದರ ಜನಾರ್ದನ್ ರೆಡ್ಡಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾಗ ನಾವೇನು ಅದನ್ನು ಅಡಿಗೆಲ್ ಸಮಾರಂಭ ಹಾಕಿ ಫಿನಿಷ್ ಮಾಡಿ ಎಲ್ಲ ಮಾಡಿದ್ದೀವಿ. ಅದಕ್ಕೆ ಏನು ಮ್ಯಾಕ್ಸಿಮಮ್ ಅಂದರೆ 12 ರಿಂದ 15 ಕೋಟಿ ಖರ್ಚಾಗುತ್ತಂತೆ ಅಷ್ಟೇ ಅದು ಫಿನಿಷ್ ಮಾಡಲಿಕ್ಕೆ. ಅದನ್ನು ಫಿನಿಷ್ ಮಾಡಿದ್ರೆ ಅಲ್ಲಿ ಒಂದು ಬೆಡ್ಗಳು ಸಿಗ್ತವೆ ನಮ್ಮ ಪೇಷಂಟ್ಸ್ಗೆ, ಅಲ್ಲಿ ಕೂಡ ಇದು ಮಾಡಿ ಟ್ರೀಟ್ಮೆಂಟ್ ಮಾಡ್ಬೋದು ಅಂತೇಳಿ ನನಗೆ ಅನಿಸ್ತಾ ಇದೆ. ಹಂಗಾಗಿ ಈಗ ನಾವು MLAಗಳಾಗಿ 2 ವರ್ಷ ಆಯಿತು. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂದರೆ ನಮ್ಮ ಸರ್ಕಾರ ಬಂದು 1 ವರ್ಷ ಆಯಿತು. ಆ 1 ವರ್ಷದಲ್ಲಿ ಕೂಡ ಇದಕ್ಕಿಂತ ಮುಂಚೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಯಾರಿದ್ರೋ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡಿದ್ದು ನಾನು, ಆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಫಿನಿಷ್ ಆಗಬೇಕು, ಎಲ್ಲರಿಗೂ ಅನುಕೂಲ ಆಗುತ್ತೆ. ಮಾತಿದ್ರೆ ನಾವು ಬೆಂಗಳೂರಿಗೆ, ಹುಬ್ಳಿಗೆ, ಹೈದರಾಬಾದ್ಗೆ ಓಡೋಗೋದಾಗ್ತಾ ಇದೆ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೆ. ಅದನ್ನು ಕೂಡ ಆದಷ್ಟು ಬೇಗ ನಮ್ಮ ಜಿಲ್ಲಾ ಆಡಳಿತ ತೊಗೊಂಡು ಅದನ್ನು ಚೆನ್ನಾಗಿ ಅದನ್ನು ಮುಗಿಸ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಒಂದು ಭಾವನೆ. ನರ್ಸುಗಳಿಗೆ 20,000 ಸಂಬಳ ಕೊಡ್ತೀವಿ ಅಂತ ಹೇಳ್ತಾರೆ. ಯಾರು ತಮ್ಮ ಪ್ರಾಣವನ್ನು ಅಡುಪಾಗಿಟ್ಟು ಪೇಷಂಟ್ಸ್ ನೋಡ್ಲಿಕ್ಕೆ ಬರ್ತಾರೆ ಅವ್ರಿಗೆ 20,000 ನೀವು ಸಂಬಳ ಕೊಟ್ಟು ಒಂದು 5,000 10,000 ಇನ್ನು ಅಲವೆನ್ಸ್ ಅಂತೇಳಿ ಕೊಟ್ಟು ಸ್ವಲ್ಪ ದಿನ ಅವ್ರನ್ನ ಅಟ್ಲೀಸ್ಟ್ ಕೆಲಸ ಮಾಡಿಸಿದ್ರೆ. ಆಮೇಲೆ ಈಗ ಅಧಿಕಾರಿಗಳಿಗೆ ಯಾರಿಗೇನ ನಾವು ಫೋನ್ ಮಾಡಲಿ, ನಾವು ವಿಡಿಯೋ ಕಾನ್ಫರೆನ್ಸಲ್ಲಿದ್ದೀವಿ, ನಾವು ಈ ಕಾನ್ಫರೆನ್ಸಲ್ಲಿದ್ದೀವಿ ಅಂತ ಹೇಳ್ತಾರೆ. ಮತ್ತು ನಾವು ಏನು ಪಬ್ಲಿಕ್ ಸಡನ್ನಾಗಿ ನಮಗೆ ಫೋನ್ ಮಾಡಿ ಸರ್ ಇಲ್ಲಿ ಏನೋ ಸೀರಿಯಸ್ ಇದೆ ಸರ್ ಸ್ವಲ್ಪ ಪೇಷಂಟ್ ಕೇಳ್ರಿ ಅಂತಂದರೆ ನಾವು ಅವ್ರಿಗೆ ಫೋನ್ ಮಾಡೋಕ್ಕೆ ಹೋದರೆ ಅವ್ರದ್ದು ಇಲ್ಲ ವಿಡಿಯೋ ಕಾನ್ಫರೆನ್ಸಲ್ಲಿದ್ದೀವಿ ಆಮೇಲೆ ಮಾತಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಸೀರಿಯಸ್ ಇದೆ ಪೇಷಂಟ್ ಸ್ವಲ್ಪ ನೋಡಿ ಅಂತ ಹೇಳೋದು ಕೂಡ ವಿಡಿಯೋ ಕಾನ್ಫರೆನ್ಸೇ ಒಂದು ರೀಸನ್ ಹೇಳ್ತಾ ಇದ್ದಾರೆ. ಆ ಕಾನ್ಫರೆನ್ಸ್ಗಳು ಮಾಡಿ ಏನು ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟು ಪೇಷಂಟ್ಸನ್ನ ನಾವು ಪೇಷಂಟಾಗಿ ನೋಡಿದ್ರೇನಲ್ಲ, ಪೇಷಂಟ್ಸಿಂದ ನೋಡಬೇಕು ಪೇಷಂಟ್ನ. ಅದು ನೋಡಿ ಅವ್ರನ್ನ ಏನು ಗುಣಮುಖ ಮಾಡಿದ್ರೇ ನಮಗೆ ಇದಾಗುತ್ತೆ ಅಂತೇಳಿ ಒಂದು ಭಾವನೆ. ಹಾಗಾಗಿ ನಾನಂತೂ ಈ ನಮ್ಮ ನಾಗರಿಕ ಬಂಧುಗಳಿಗೆ, ಜಿಲ್ಲಾದ್ಯಂತ ನಾಗರಿಕ ಬಂಧುಗಳಿಗೆ ಹೇಳೋದೇನಂತಂದರೆ ಅಟ್ಲೀಸ್ಟು ಸೋಷಿಯಲ್ ಡಿಸ್ಟೆನ್ಸು, ಈ ಒಂದು ಸ್ಯಾನಿಟೈಸ್ ಮಾಡ್ಕೋಬೇಕು, ಆಮೇಲೆ ಮಾಸ್ಕ್ ಕಂಪಲ್ಸರಿಯಾಗಿ ಧರಿಸ್ಬೇಕು. ನಿಮ್ಮ ಒಂದು ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತಂದರೆ ಯಾವ ವಿಧದಲ್ಲಿ ಬರ್ತಾ ಇದ್ದಾನೋ ಅರ್ಥ ಆಗ್ತಾಯಿಲ್ಲ, ಸಿಮ್ಟಮ್ಸೇ ಇರಲ್ಲ ಕೆಲವೊಬ್ಬರಿಗೆ, ಬಟ್ ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಬರ್ತಾ ಇದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ.